ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂನಿಕ್ ಆರಿ ಫ್ಯಾಷನ್. ಇವತ್ತು ಬಂದು ಒಂದು ಡಿಸೈನಿಂಗ್ ವಿಡಿಯೋನ ನೋಡೋಣ. ನಾನು ಈ ಡಿಸೈನ್ನ ಬಂದು ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟ್ ಬಂದು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಹಾಕ್ಕೊಳ್ಳೋಣ. ನಾನು ಬಂದು 753 ದಯಾಲ್ಜಿ ಬ್ರ್ಯಾಂಡ್ ಜರಿ ಥ್ರೆಡ್ನ ತಗೊಂಡಿದ್ದೀನಿ. ಇದಕ್ಕೆ ಬಂದು ಇವಾಗ ಫುಲ್ಲು ಔಟ್ಲೈನ್ನ ಜರಿ ಥ್ರೆಡ್ಡಲ್ಲಿ ಸಿಂಗಲ್ ಲೈನ್ ಜರಿ ಥ್ರೆಡ್ನ ಹಾಕೊಳ್ಳೋಣ. ಇವಾಗ ಲೀಫ್ ಶೇಪ್ನ ಯಾವ ಥರ ಹಾಕೊತೀನಿ ಅಂತ ನೋಡ್ಕೊಳ್ಳಿ. ಶಾರ್ಪ್ನೆಸ್ ಎಲ್ಲ ಯಾವ ಥರ ಬರಬೇಕು ಅಂತ ಆ ತುದಿಯಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಮುಂದೆ ಕ್ಲಾಸಲ್ಲಿ ಯಾವ ಥರ ಶಾರ್ಪ್ನೆಸ್ ಎಲ್ಲ ಬರಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಇದೇ ಥರ ಎಲ್ಲದಕ್ಕೂ ಔಟ್ಲೈನ್ನ ಹಾಕ್ಕೊಳ್ತಾ ಹೋಗಬೇಕು. ಚೈನ್ ಸ್ಟಿಚ್ನ ತುಂಬ ಹತ್ರದಲ್ಲಿ ಹಾಕೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೂರ ಇದ್ದರೆ ಅದು ಅಷ್ಟು ನೀಟಾಗಿ ಕಾಣಿಸಲ್ಲ. ತುಂಬ ಹತ್ರವಾಗಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಈಗ ಅಲ್ಲಿ ಮುಗೀತಲ್ವಾ, ಆ ಜಾಗದಲ್ಲಿ ನಾನು ಎಂಡ್ ನಾಟ್ನ ಒಂದು ಚೈನ್ ಸ್ಟಿಚ್ ಒಳಗಡೆನೆ ಎಂಡ್ ನಾಟ್ನ ಹಾಕ್ತಾ ಇದ್ದೀನಿ. ಮತ್ತು ಈ ಕಡೆ ಲೀಫ್ಗೆ ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಈ ಕಡೆ ಸೈಡನ್ನು ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಹಾಕ್ಕೊಬೇಕು ಅಂತ ನೋಡಿ. ಇಲ್ಲಿ ಶಾರ್ಪ್ನೆಸ್ ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೋಡಿ. ಇದೇ ಥರನೇ ನಾವು ಆ ಕಡೆ ಹಾಕ್ದಾಗೆ ಈ ಕಡೆನೂ ಒಂದು ಚೈನ್ ಸ್ಟಿಚ್ ಒಳಗಡೆ ನಾಟ್ನ ಹಾಕ್ತಾ ಹೋಗಬೇಕು. ಮುಂದಿನ ಕ್ಲಾಸಲ್ಲಿ ಯಾವ ಥರ ನಾಟ್ ಹಾಕೋದು ಅಂತಲೂ ಸಹ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಹೀಗೆ ಎಲ್ಲದಕ್ಕೂ ನಾವು ಚೈನ್ ಸ್ಟಿಚ್ ಹಾಕ್ಕೊಂಡಾಯಿತು. ಇವಾಗ ಬಂದು ಬೀಡ್ಸ್ನ ಹಾಕೋಣ. ನಾನು ಬಂದು ವುಡ್ ನೀಡಲ್ ತೊಗೊಂಡಿದ್ದೀನಿ. ನನಗೆ ಅದರಲ್ಲೇ ಚೆನ್ನಾಗೇ ಬರುತ್ತೆ. ಯಾಕಂದರೆ ಜಾಸ್ತಿ ಬೀಡ್ಸ್ನ ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ವುಡ್ ನೀಡಲ್ನ ತೊಗೊಂಡಿದ್ದೀನಿ. ಹೀಗೆ ಎಲ್ಲದಕ್ಕೂ ಶುಗರ್ ಬೀಡ್ನ ಹಾಕ್ಕೊಳ್ತಾ ಹೋಗೋಣ. ನಾನು ಸ್ವಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ ಶುಗರ್ ಬೀಡ್ನ ಸ್ಟಿಚ್ ಮಾಡೋದಕ್ಕೆ. ಶುಗರ್ ಬೀಡ್ ಬ್ರ್ಯಾಂಡ್ ಬಂದು A-ಸ್ಟಾರ್ ತೊಗೊಂಡಿದ್ದೀನಿ. ಆ ಬೀಡ್ಸಲ್ಲಿ ನೋಡಿ ಯಾವ ಥರ ಶಾರ್ಪ್ನೆಸ್ ಹಾಕ್ತಾ ಇದ್ದೀನಿ ಅಂತ. ಇದೇ ಥರನೇ ಶಾರ್ಪ್ನೆಸ್ಸು ಹಾಕ್ತಾ ಹೋಗಬೇಕು. ಹೀಗೆ ಎಲ್ಲದಕ್ಕೂ ನಾವು ಬೀಡ್ಸ್ನ ಲೋಡ್ ಮಾಡಿಕೊಂಡು ಹಾಕ್ತಾ ಹೋಗೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಲು ಟ್ರೈ ಮಾಡ್ತೀನಿ. ಇದೇ ಥರ ಎಲ್ಲದಕ್ಕೂ ನಾವು ಶುಗರ್ ಬೀಡಲ್ಲಿ ಔಟ್ಲೈನ್ನ ಹಾಕ್ತಾ ಹೋಗೋಣ. ಯಾಕಂದರೆ ನಾವು ಚೈನ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಶುಗರ್ ಬೀಡ್ ಹಾಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಕ್ಲೀನಾಗಿ ಆ ಶೇಪ್ ನಮಗೆ ಗೊತ್ತಾಗುತ್ತೆ. ಅದೇ ಫಸ್ಟ್ ಬಂದು ನಾವು ಬೀಡ್ಸ್ ಹಾಕೊಂಡ್ರೆ ಶೇಪ್ ಬಂದು ಅನ್ಈವನ್ ಆಗಿಬಿಡುತ್ತೆ. ಯಾವ ಸೈಡ್ ಬೇಕಾದರೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಿದ್ದೀನಿ. ಆಮೇಲೆ ಬೇಕಾದರೆ ಎಲ್ಲ ಡಿಸೈನ್ ಮುಗಿದ್ಮೇಲೆ ಇನ್ನೊಂದು ಚೈನ್ ಸ್ಟಿಚ್ ಸಹ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಅಥವಾ ಜರಿ ಥ್ರೆಡ್ಡಲ್ಲಿ ಡಬಲ್ ಲೈನ್ ಕೊಡ್ಬೋದು. ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಲೀಫಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಥರ ನಾನು ಶಾರ್ಪ್ನೆಸ್ ತರ್ತಾ ಇದ್ದೀನಿ ಅಂತ. ಇದೇ ಥರನೇ ಫ್ರೆಂಡ್ಸ್ ನಾವು ಬೀಡ್ಸ್ನ ಎಲ್ಲದಕ್ಕೂ ಹಾಕ್ಕೊಳ್ತಾ ಹೋಗೋಣ. ಇದೇ ಥರ ನಾನು ಎಲ್ಲದಕ್ಕೂ ಬೀಡ್ಸ್ನ ಹಾಕ್ಕೊಳ್ತಾ ಹೋಗ್ತಿದ್ದೀನಿ. ಶುಗರ್ ಬೀಡ್ ಬಂದು ಎರಡೆರಡೇ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಎರಡರಿಂದ ಜಾಸ್ತಿ ಹಾಕಬಾರ್ದು. ಯಾಕಂದರೆ 3-4 ಹಾಕಿದ್ರೆ ಫ್ರೇಮಿಂದ ಬಟ್ಟೆನ ತೆಗ್ದಿದ ತಕ್ಷಣ ಬಂದು ಫುಲ್ಲು ಲೂಸಾಗಿ ಆಗಿಬಿಡುತ್ತೆ. ಬೀಡ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇವಾಗ ಎಣ್ಣಾಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದಕ್ಕೂ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾವು ರೌಂಡ್ ಕುಂದನ್ ಆ್ಯಂಡ್ ತಿಲಗಮ್ ಶೇಪ್ ಕುಂದನ್ನ ಸ್ಟಿಫ್ ಮಾಡ್ಕೊಳ್ಳೋಣ. ನಾವು ಬಂದು ಫ್ಯಾಬ್ರಿಕ್ ಗ್ಲೂನ ತೊಗೊಂಡಿದ್ದೀನಿ. ಸ್ವಲ್ಪ ಗ್ಲೂ ಹಾಕ್ಕೊಂಡು ಕುಂದನ್ನ ಅಂಟಿಸ್ಕೊಳ್ತೀನಿ. ಎರಡೂ ಬರ್ತಾ ಇಲ್ಲ ಕುಂದನು. ಇವಾಗ ಅದಕ್ಕೆ ಸ್ವಲ್ಪ ಗ್ಲೂ ಹಾಕಿ ಸ್ಟಿಫ್ ಮಾಡ್ಕೊಳ್ತಾ ಇದ್ದೀನಿ. ಆ ಶೇಪ್ ಬಂದು ನಾನು ಸ್ಮಾಲ್ ಸೈಜಲ್ಲಿ ಪಿಂಕ್ ಕಲರ್ ಬಂದು ಕುಂದನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಬಂದು ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ತೀನಿ ಆ ಜಾಗದಲ್ಲಿ. ಇವಾಗ ಕುಂದನ್ ತಗೊಂಡು ಒಂದು ನೀಡಲ್ ಕೆಳಗಡೆ ಗಮ್ ಸ್ವಲ್ಪ ಅಂಟಿಸ್ಕೊಂಡು ಆ ಶೇಪಲ್ಲಿ
ಕುಂದನ್ನು ನಾನು ಅಂಟಿಸ್ಕೊಳ್ತಾ ಹೋಗ್ತೀನಿ. ನಾವು ಕೈಯಲ್ಲಿ ಬಂದರೆ ಸರಿಯಾಗಿ ಅಂಟ್ಸೋಕೆ ನಮಗೆ ಸರಿಯಾಗಲ್ಲ, ಅದಕ್ಕೆ ನಾನು ನೀಡಲಲ್ಲಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ಮನ್ನು ಅಂಟಿಸ್ಕೊಂಡು ಆ ಕುಂದನ್ನು ಸ್ಟಿಫ್ ಮಾಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಎಲ್ಲದಕ್ಕೂ ಕುಂದನ್ನು ಫುಲ್ಲಾಗಿ ಸ್ವಲ್ಪನೂ ಗ್ಯಾಪ್ ಇಲ್ದಾಗೆ ಹತ್ರವಾಗಿ ಕುಂದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಅಂಟಿಸ್ಕೊಂಡಾಯಿತು. ಇವಾಗ ಬಂದು ಈ ಜಾಗದಲ್ಲಿ ಅಷ್ಟು ಸಿಲ್ಕ್ ಥ್ರೆಡ್ಡಲ್ಲಿ ಬಂದು ನಾನು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಬಂದು ಚೈನ್ ಸ್ಟಿಚ್ಚಲ್ಲಿ ಫಿಲ್ ಮಾಡ್ಕೊತೀನಿ. ನಾನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಬ್ರ್ಯಾಂಡ್ ಬಂದು ಡಬಲ್ ಬೆಲ್ ಬ್ರ್ಯಾಂಡ್ನ 2 ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. 2 ಸ್ಟ್ಯಾಂಡ್ನ ಡಬಲ್ ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಇವಾಗ ಎಂಡ್ ನಾಟ್ ಹಾಕ್ಕೊಂಡು ಎಲ್ಲದಕ್ಕೂ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಯಾವ ಥರ ಹಾಕ್ಕೊಳ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಚೈನ್ ಸ್ಟಿಚ್ನ ಹತ್ರವಾಗಿ ಹಾಕ್ಕೊಳ್ತಾ ಹೋಗ್ತೀನಿ. ಚೈನ್ ಸ್ಟಿಚ್ನ ಬಂದು ಫಿಲ್ಲಿಂಗ್ ಸ್ಟಿಚ್ ಆಗಿ ಯೂಸ್ ಮಾಡ್ಬೋದು. ಗ್ಯಾಪ್ ಇಲ್ಲದ ಹಾಗೆ ಹತ್ರವಾಗಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಬಂದು ಎಲ್ಲದಕ್ಕೂ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ಡಿಸೈನ್ನ ಬಂದು ಬ್ಯಾಕ್ ನೆಕ್ಕಲ್ಲಿ ಒಂದು ಮೋಟಿಫ್ ಆಗಿ ಡಿಸೈನ್ ಮಾಡ್ಕೊಬೋದು ಮತ್ತು 2 ಹ್ಯಾಂಡ್ಗಳಲ್ಲೂ ಈ ಮೋಟಿಫ್ನ ಹಾಕ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಈ ಡಿಸೈನ್ ಚೆನ್ನಾಗಿರುತ್ತೆ. ಮತ್ತು ಡ್ರೆಸ್ಗಳಲ್ಲೂ ಬೇಕು ಅಂದರೆ ನಾವು ಸಲ್ವಾರ್ ಸ್ಯೂಟ್ಗಳಲ್ಲಿ ಬೇಕಾದರೆ ನಾವು ಈ ಡಿಸೈನ್ನ ಹಾಕ್ಕೊತಾ ಹೋಗ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್. ಇವಾಗ ಈ ಆರಿ ವರ್ಕಲ್ಲಿ ಈ ಡಿಸೈನ್ನ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಬಂದು ನಾನು ಎಲ್ಲದಕ್ಕೂ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಈ ಕಡೆ ನಿಮಗೆ ಈ ಸೈಡ್ ಕಾಣೋ ಹಾಗೆ ಈ ಸೈಡ್ ಬಂದು ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಚೈನ್ ಸ್ಟಿಚ್ ಆರಿ ವರ್ಕಲ್ಲಿ ಮೇನ್ ಬಂದು ಚೈನ್ ಸ್ಟಿಚ್ಚೇ ಮೇಯ್ನು. ಚೈನ್ ಸ್ಟಿಚ್ನ ಕ್ಲಿಯರಾಗಿ ಪರ್ಫೆಕ್ಟಾಗಿ ಕಲಿತ್ಬಿಟ್ರೆ ಮಿಕ್ಕಿದ್ದೆಲ್ಲ ಸ್ಟಿಚಸ್ಸು ನಮಗೆ ಈಸಿಯಾಗಿ ಬರುತ್ತೆ. ಅದಕ್ಕೆ ನಾವು ಕ್ಲೀನಾಗಿ ಚೈನ್ ಸ್ಟಿಚ್ನ ಸಿಲ್ಕ್ ಥ್ರೆಡ್ಡಲ್ಲಿ ಆ್ಯಂಡ್ ಜರಿ ಥ್ರೆಡ್ಡಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಆವಾಗಲೇ ನಮಗೆ ಆರಿ ವರ್ಕ್ ಬಂದು ಬೇಗ ಕಲಿಯೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದೇ ಥರ ನಾನು ಎಲ್ಲದಕ್ಕೂ ಚೈನ್ ಸ್ಟಿಚ್ನ ತುಂಬ ಹತ್ರವಾಗಿ ಹಾಕ್ಕೊಳ್ತಾ ಹೋಗಬೇಕು. ನಿಮಗೆ ಈ ಸೈಡ್ ಬಂದು ಯಾವ ಥರ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫುಲ್ ಪೆಟಲ್ಸ್ಗಳಿಗೆ ಯಾವ ಥರ ಹಾಕ್ತಿದ್ದೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ನಿಧಾನವಾಗಿ ಹಾಕಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ. ಇವಾಗ ಬಿಗಿನರ್ಸ್ಗಳು ಇರ್ತಾರಲ್ವ, ಅವರಿಗೂ ಕ್ಲೀನಾಗಿ ನೀಟಾಗಿ ಗೊತ್ತಾಗಲಿ ಅಂತ ನಾನು ನಿಧಾನವಾಗಿ ತೋರಿಸ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್, ಆವಾಗ ಕ್ಲೀನಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇದೇ ಥರ ನಾನು ಚೈನ್ ಸ್ಟಿಚ್ನ ಹಾಕಿ ಲಾಸ್ಟಲ್ಲಿ ಎಂಡ್ ನಾಟ್ ಹಾಕ್ಕೊಂಡು ಆ ಪೆಟಲ್ಸ್ನ ಮುಗಿಸ್ಕೊಳ್ತಾ ಹೋಗ್ತೀನಿ. ಈಗ 2 ಪೆಟಲ್ಸಿಗೂ ಚೈನ್ ಸ್ಟಿಚ್ನ ಹಾಕ್ಕೊಂಡು ಫಿಲ್ ಮಾಡ್ಕೊಂಡಾಯಿತು. ಇದಕ್ಕೆ ಬಂದು ನಾನು ಲೀಫ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಯಾವ ಥರ ಲೀಫ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ.
ಇದಕ್ಕೆ ಬಂದು ಯಾಕಂದರೆ ಲೀಫ್ ಶೇಪ್ ಇದೆಯಲ್ಲ ಅದಕ್ಕೆ ಚೈನ್ ಸ್ಟಿಚ್ಚೆಲ್ಲ ಹಾಕ್ಕೊಬೋದಾಗಿತ್ತು. ನಾನು ಲೀಫ್ ಶೇಪ್ ಇದೆ ಅಂತ ಲೀಫ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೀಗೆ ಲೀಫ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಮುಂದೆ ಬರುವ ವಿಡಿಯೋಗಳಲ್ಲಿ ಈ ಲೀಫ್ ಸ್ಟಿಚ್ ಯಾವ ಥರ ಹಾಕೋದು ಮತ್ತು ಬೇರೆ ಬೇರೆ ಸ್ಟಿಚ್ಗಳನ್ನೆಲ್ಲ ಟ್ಯುಟೋರಿಯಲ್ನ ಹಾಕ್ತಾ ಹೋಗ್ತೀನಿ. ಆರಿ ವರ್ಕಲ್ಲಿ ಎಲ್ಲ ಸ್ಟಿಚಸ್ಸು ಕಲಿತ್ರೆ ನಮಗೆ ಯಾವ ಡಿಸೈನ್ ಬೇಕಾದರೂ ಹಾಕ್ಕೋಬೋದು. ಬಿಗಿನರ್ಸ್ಗಳು ಬಂದು ಫುಲ್ಲು ಥ್ರೆಡ್ ವರ್ಕಲ್ಲಿ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ಲು ಥ್ರೆಡ್ ವರ್ಕು, ಬೀಡು, ಕುಂದನು ಮೂರನ್ನ ಯೂಸ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಹಾಕ್ಬೋದು, ಈಸಿಯಾಗಿ ಕೂಡ ಹಾಕ್ತಾ ಹೋಗ್ಬೋದು. ಈ ಲೀಫ್ ಸ್ಟಿಚ್ನ ಬಿಟ್ಟು ಬರೀ ಚೈನ್ ಸ್ಟಿಚ್ಚಲ್ಲೂ ಕೂಡ ಫಿಲ್ ಮಾಡ್ಕೊಬೋದು, ಅದು ಸಹ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಲೀಫ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಲಾಸ್ಟ್ ಎಂಡಲ್ಲಿ ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇದೇ ಥರ ಹಾಕ್ಕೊಂಡು ಲಾಸ್ಟಲ್ಲಿ ಎಂಡ್ ನಾಟ್ ಹಾಕ್ಕೊಳ್ತೀನಿ. ಸೈಡಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅದನ್ನು ಫಿಲ್ ಮಾಡೋದಕ್ಕೆ ನಾನು ಚೈನ್ ಸ್ಟಿಚ್ಚಲ್ಲಿ ಫಿಲ್ ಮಾಡ್ಕೊತೀನಿ. ಈಗ ಫುಲ್ಲು ಬಂದು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ನಾಟ್ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ನಾವು ಆರಿ ವರ್ಕಲ್ಲಿ ತಪ್ಪು ಮಾಡಿರೋದನ್ನು ಯಾವ ಥರ ಸರಿ ಮಾಡ್ಕೊಬೇಕು ಅಂತ ಫಸ್ಟು ಕಲ್ತ್ಕೋಬೇಕು. ನಾವು ತಪ್ಪು ಮಾಡಿರೋದು ಗೊತ್ತಾಗ್ಬಾರ್ದು, ಆ ರೀತಿ ನಾವು ಸರಿ ಮಾಡ್ತಾ ಹೋಗಬೇಕು. ಆ ಗ್ಯಾಪಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕಿ ಫಿಲ್ ಮಾಡ್ಕೋತೀನಿ. ಇದೇ ಥರ ಚೈನ್ ಸ್ಟಿಚ್ನ ಹಾಕಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಗ್ಯಾಪ್ ವೈಟ್ ಕಲರ್ ಬಟ್ಟೆ ಕಾಣದೇ ಇರೋ ಹಾಗೆ ಚೈನ್ ಸ್ಟಿಚ್ನ ನಾನು ಹಾಕ್ಕೊಳ್ತೀನಿ. ಅಲ್ಲಿ ಎಂಡ್ ನಾಟ್ ಹಾಕ್ಕೊಂಡೆ, ಸ್ವಲ್ಪ ದಾರ ಬಂದಿದೆ ಅದನ್ನು ಟ್ರಿಮ್ಮರಲ್ಲಿ ಕಟ್ ಮಾಡ್ಕೋತೀನಿ. ಈ ಸೈಡ್ ಹಾಕ್ದಾಗೆ ಇನ್ನೊಂದು ಸೈಡು ಸಹ ನಾನು ಇದೇ ಸೇಮ್ ಸ್ಟಿಚ್ನ ನಾನು ಆ ಕಡೆ ಹಾಕಿ ಮುಗಿಸ್ಕೊಂಡೆ. ಇವಾಗ ಬಂದು ಮಧ್ಯೆ ಇದೆಯಲ್ಲ ಗ್ಯಾಪ್ ಇತ್ತು ಅಂತ ಸೈಡಲ್ಲಿ ಗ್ರೀನ್ ಕಲರಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕುಂದನ್ ವರ್ಕಿಗೆ ಈಗ ಶುಗರ್ ಬೀಡನ್ನ ಹಾಕ್ತಾ ಇದ್ದೀನಿ. ಸೈಡಲ್ಲಿ ಫುಲ್ ಬಂದು ಶುಗರ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಶುಗರ್ ಬೀಡನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಎಂಡ್ ನಾಟ್ನ ಹಾಕ್ಕೊಳ್ತೀನಿ. ಎಂಡ್ ನಾಟ್ ಹಾಕ್ಕೊಂಡೆ. ಇವಾಗ ಬಂದು ರನ್ನಿಂಗ್ ಚೈನ್ನ ಹಾಕ್ಕೊಳ್ಳೋಣ. ರನ್ನಿಂಗ್ ಚೈನ್ ಅಂದರೆ ಸ್ಟೋನ್ ಚೈನು. ಆ ಶೇಪಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಚೈನ್ ಸ್ಟಿಚ್ನ. ಕ್ಲೀನಾಗಿ ಇದಕ್ಕೆ ಸೆಟ್ ಆಗೋ ಥರ ಕ್ಲೀನಾಗಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ತಾ ಹೋಗೋಣ. ನಾನು ಇದಕ್ಕೆ ಒಂದು ಸೇಮ್ ಸ್ವಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದೊಂದೇ ಸ್ಟೋನಿಗೂ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೋದು. ಇದೇ ಥರ ರನ್ನಿಂಗ್ ಚೈನಿಗೆ ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ. ಈ ಸ್ಟಿಚ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲದಕ್ಕೂ ನಾವು ಚೈನ್ ಸ್ಟಿಚಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ.
ಹೀಗೆ ಎಲ್ಲದಕ್ಕೂ ಚೈನ್ ಸ್ಟಿಚ್ ಹಾಕ್ಕೊಂಡು ಮುಗಿಸ್ಕೊಂಡೆ. ಇವಾಗ ಇದಕ್ಕೆ ಬಂದು ಹೆಣ್ಣಾಟ್ ಹಾಕ್ಕೊಳ್ತೀನಿ. ಸ್ವಲ್ಪ ಇದೆಯಲ್ಲ ಅದನ್ನು ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊತೀನಿ. ಇವಾಗ ಮತ್ತೆ ಬಂದು ನೆಕ್ಸ್ಟು ಶುಗರ್ ಬೀಡನ್ನ ಹಾಕ್ಕೊಳ್ತೀನಿ. ಶುಗರ್ ಬೀಡಲ್ಲಿ ಇನ್ನೊಂದು ಲೇಯರು ಶುಗರ್ ಬೀಡನ್ನ ಹಾಕ್ಕೊಳ್ತಾ ಹೋಗ್ತೀನಿ. ಶುಗರ್ ಬೀಡ್ ಬಂದು ಎರಡೆರಡೇ ಶುಗರ್ ಬೀಡ್ಗೆ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಆವಾಗಲೇ ಬಂದು ನಮಗೆ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ, ನೋಡೋದಕ್ಕೂ ನೀಟಾಗಿರುತ್ತೆ. ಹೀಗೆ ಎಲ್ಲದಕ್ಕೂ ಶುಗರ್ ಬೀಡನ್ನ ಹಾಕ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಾವು ಹಾಕ್ಕೊಂಡಾಯಿತು. ನಾನು ಬಂದು ಈ ಶೇಪಲ್ಲಿರೋ ಕುಂದನ್ನು ತಗೊಂಡಿದ್ದೀನಿ. ಪೆಟಲ್ಸ್ಗಳಿಗೆ ಈ ಕುಂದನ ನಾನು ಗ್ಲೂ ಹಾಕಿ ಅಂಟಿಸ್ಕೊಳ್ತೀನಿ ಫ್ರೆಂಡ್ಸ್. ನಾನು ಕುಂದನ್ಸ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪೆಟಲ್ಸ್ಗಳಿಗೂ ಕುಂದನ್ಸ್ನ ಅಂಟಿಸ್ಕೊಳ್ತಾ ಹೋಗಬೇಕು. ಲೀಫ್ ಶೇಪಿಗೂ ಸಹ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಔಟ್ಲುಕ್ ಬಂದು ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಒಂದು 2.5 ಇಂಚ್ ಅಷ್ಟಿದೆ. ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ನಾವು ಔಟ್ಲೈನಲ್ಲಿ ಇನ್ನೊಂದು ಗ್ರೀನ್ ಕಲರ್ ಅಥವಾ ರೆಡ್ ಕಲರಲ್ಲಿ ಇನ್ನೊಂದು ಸಲ ಚೈನ್ ಸ್ಟಿಚ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಮೋಟಿಫ್ ಬಂದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.